ಮತ್ತೊಬ್ಬರು ಅತಿಥಿ ಜಾಯ್ನ್ ಆದರು, ಎಂ ಕೃಷ್ಣಮೂರ್ತಿ, ಚಾರ್ಟೆಡ್ ಅಕೌಂಟೆಂಟ್ ಮತ್ತು ತೆರಿಗೆ ತಜ್ಞರು. ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಮಗೆ ಈ ದಿನಕ್ಕೆ. ಥ್ಯಾಂಕ್ ಯು ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್. ಅದೇ ರೀತಿ ನಾನು ಸುರೇಶ್ ನರಸಿಂಹ ಅವರ ಹತ್ರ ಒಂದು ಪ್ರಶ್ನೆ ಕೇಳಬೇಕಾಗಿರೋದು, ಒಂದು ಭಾರತ ಬದಲಾಗಿದೆ, ಜಗತ್ತು ಬದಲಾಗ್ತಾ ಇದೆ, ಉದ್ದಿಮೆಯ ಪರಿಕಲ್ಪನೆಗಳು ಬದಲಾಗ್ತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ರೋಡ್ ಮ್ಯಾಪ್ ಮಾಡಿಕೊಡೋ ಕೆಲಸ ಬಜೆಟ್ನಲ್ಲಿ ಆಗಬೇಕು. ಸೊ ಅದು ಆಗಿದೆಯಾ ಇಲ್ಲಿ ತನಕ? ಇದರಲ್ಲಿ ಏನು ನಿರೀಕ್ಷೆ ಇದೆ ಸರ್? ಅದು ಆಗ್ತಾನೆ ಇದೆ. ಕಡೆ 10-15 ವರ್ಷದಿಂದಲೇ ಸ್ಟಾರ್ಟಪ್ ಮೇಲೆ ಫೋಕಸ್ ಇದೆ. ಆದರೆ ಕೆಲವು ಲಾಂಗ್ ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ಏನಿದೆ ಅದು ಹಾಗೇ ಇದೆ ಸರ್. ನಾನು ಹೇಳ್ತಿರ್ತೀನಿ, ಈ ಜನವರಿಯ ಕಥೆಗಳಿಂತೂ ಸಾಗಿದವು ಅಂತ. ಪ್ರತಿ ಜನವರಿಯಲ್ಲೂ ಇದು ಹೇಳ್ತೀವಿ, ಬರುತ್ತೆ ಹೋಗುತ್ತೆ ಬಜೆಟ್ಟು. ಫಾರ್ ಎಕ್ಸಾಂಪಲ್, ಏಂಜಲ್ ಟ್ಯಾಕ್ಸ್ ವಿಷಯದಲ್ಲಿ ಇನ್ನೂ ಕನ್ಫ್ಯೂಷನ್ ಇದೆ. ಸ್ಟಾರ್ಟಪ್ ಒಂದು ಇನ್ವೆಸ್ಟ್ಮೆಂಟ್ ತೊಗೊಂಡ್ರೆ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನೂ ಅರ್ಥ ಇಲ್ಲ. ಆ ರೀತಿ ಒಂದು ಸಮಸ್ಯೆ ಇನ್ನೂ ಇದೆ, ಕ್ಲಾರಿಟಿ ಇಲ್ಲ. ಎರಡನೇದು, ಇಸಾಪ್ ಮೇಲೆ ಅಲೋಕೇಟ್ ಆದಾಗೆಲ್ಲ ಟ್ಯಾಕ್ಸ್ ಆಗಬೇಕಾಗಿರೋದು, ಪರ್ಚೇಸ್ ಆದಾಗ ಆ ಸಮಸ್ಯೆ ಇನ್ನೂ ಹಾಗೇ ಇದೆ, ಅದ್ರ ಬಗ್ಗೆ ಏನೂ ಮಾಡಿಲ್ಲ. ಮೂರನೇದು, ಮುಖ್ಯವಾಗಿ ಸರ್ ನಮ್ಮ ದೇಶಕ್ಕೆ ಬೇಕಾಗಿರೋದು ಬಂಡವಾಳ ಅಷ್ಟೇ. ಇವತ್ತು ಸ್ಟಾರ್ಟಪ್ಪಲ್ಲಿ ಟ್ಯಾಲೆಂಟ್ ಇದೆ, ಐಡಿಯಾಗಳಿದೆ, ಮಾರ್ಕೆಟ್ ಇದೆ, ಬಂಡವಾಳ ಬಂದಬೇಕು. ಬಂಡವಾಳನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಏನೇನು ಮಾಡಬೇಕೋ ಅದೆಲ್ಲ ಮಾಡಬೇಕು ದೇಶದಲ್ಲಿ. ಇವತ್ತಿನ ದಿನ ನನ್ನೊಂದು ಸ್ಟ್ರಕ್ಚರ್ ಇದೆ. ನಾವು ಸ್ಟಾರ್ಟಪ್ಪಿಗೆ ಇನ್ವೆಸ್ಟ್ ಮಾಡ್ತೀವಲ್ಲ, ಇದರಲ್ಲಿ ಲಾಂಗ್ ಟರ್ಮ್ ನಿಮಗೆ ಸ್ಟಾಕ್ ಟ್ರೇಡಿಂಗಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಸಿಗುತ್ತೆ, ಇದಕ್ಕೆ ಸಿಗಲ್ಲ. ಇದಕ್ಕೆ ನೀವು ಸ್ಟಾರ್ಟಪ್ಪಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟಬೇಕು. ನಾವು US ಇಂದ ಇನ್ವೆಸ್ಟ್ ಮಾಡು ಅಂತ ಹೇಳಿದವರು ಅವ್ರಿಗೆ ಹೆಚ್ಚಿಗೆ ಟ್ಯಾಕ್ಸ್ ಎಕ್ಸಮ್ಷನ್ಸ್ ಕೊಡಬೇಕು, ಅಥವಾ ಸ್ಟಾರ್ಟಪ್ಪಿಂದ ಬರೋ ರಿಟರ್ನ್ಸ್ ಮೇಲೆ ಟ್ಯಾಕ್ಸ್ ಎಕ್ಸಮ್ಷನ್ ಕೊಡಬೇಕು. ಈ ಥರ ಕೆಲಸಗಳು ಆಗೋ ಸಾಧ್ಯತೆಗಳು ತುಂಬ ಇದೆ. ಬಹುಶಃ ಬಂಡವಾಳವನ್ನು ಹರಿಸಿದ್ರೆ ಮಿಕ್ಕಿದ್ದೆಲ್ಲ ತಾನಾಗುತ್ತೆ ಸರ್ ಈ ದೇಶದಲ್ಲಿ. ಜೊತೆಗೆ ಒಂದು ಪ್ರಶ್ನೆ ಇತ್ತು, ಈ AI ಥ್ರೆಟ್ ಉದ್ಯಮಕ್ಕೆ ಅಥವಾ ಲಾಭನ ಅಂತ ನೋಡಿ ಸರ್. ಅದಕ್ಕೆ ಬೇಕಾಗಿ ಪೂರಕವಾಗಿ ಏನು ಮಾಡಬೇಕು ಈ ಬಜೆಟ್? ಸರ್, ನಾನು ನೋಡ್ತೀನಿ, AI ಅದ್ಭುತವಾದಂಥ ಅವಕಾಶ ನಮ್ಮ ದೇಶಕ್ಕೆ. ನನ್ನ ಪ್ರಕಾರ ವರ್ಷಕ್ಕೆ 15,000 ಸ್ಟಾರ್ಟಪ್ಗಳು ಬೇಕು ಸರ್ AI. ಇವತ್ತಿನ ದಿನ ನಾವಿಲ್ಲಿ ಕೂತಿದ್ದೀವಿ, ನಿಮ್ಮ ಮೀಡಿಯಾ ಹೌಸಲ್ಲಿ ಒಂದು 15 ಸ್ಟಾರ್ಟಪ್ಗಳು ಬರ್ಬೋದು ಇಲ್ಲಿ ಪ್ರತಿಯೊಂದು. ಈ ಜಗತ್ತಿಗೆಲ್ಲ AI ಸ್ಟಾರ್ಟಪ್ ಬೇಕು. ಎಲ್ಲಿದೆ ಟ್ಯಾಲೆಂಟು? ಬರೀ ಇಂಡಿಯಾದಲ್ಲಿ ಮಾತ್ರ ಇದೆ. ಇಂಡಿಯಾ ಕಾಲೇಜುಗಳಲ್ಲಿದೆ, ಇಂಡಿಯಾ ಯೂನಿವರ್ಸಿಟಿಗಳಲ್ಲಿದೆ. ಸೊ ಇದು ದೊಡ್ಡ ಅವಕಾಶ. ನಮ್ಮ ದೇಶದಲ್ಲಿ 10,000 ಸ್ಟಾರ್ಟಪ್ ಮಾಡ್ಬೋದಾ? ಬರೀ AI ಮೇಲೆ ಅವಕಾಶ ಇದೆ. 10,000 1,000 ಯೂನಿಕಾರ್ನ್ ಮಾಡ್ಬೋದಾ? ಅವಕಾಶ ಇದೆ. ಇದು ಅದ್ಭುತವಾದಂಥ ಅವಕಾಶ, ಚೆಲ್ಲಬಾರ್ದು ನಮ್ಮ ದೇಶ. ಇದು ಒಂದು. ಎರಡನೇದು, AI ಥ್ರೆಟ್ ಖಂಡಿತ ಅಲ್ಲ. ಉದ್ಯೋಗ ಲಾಸ್ ಆಗುತ್ತೆ, ಆ ರೀತಿಯ ಒಂದು ವಾದ ಇದೆ. ಉದ್ಯೋಗದ ಪರಿಕಲ್ಪನೆಗಳು ಚೇಂಜ್ ಆಗ್ತಾ ಇದೆ. ನಿಮಗೆ ಈಗ ನಾನು ಹೇಳಿದ್ನಲ್ಲ, ಭಾರತದವರಂತೂ ಯೋಚನೆ ಮಾಡೋ ಅಷ್ಟೇ ಇಲ್ಲ AI ಇಂದ ಉದ್ಯೋಗ ಲಾಸ್ ಆಗುತ್ತೆ ಅಂತ. ಎಲ್ಲೋ ಒಂದು ಕಡೆ ಸ್ವಲ್ಪ ಮಾಮೂಲಿ ಕಾಮಗಿ ಕೆಲಸ ಮಾಡ್ತಿದ್ವಲ್ಲ, ಅದು ಕಮ್ಮಿ ಆಗ್ಬೋದು. ಆದರೆ ನಿಮ್ಮ ಕೆಲಸನ ಯಾವ ಆ್ಯಂಕರ್ ತೊಗೊಳಕ್ಕಾಗತ್ತೆ ಸರ್? ಸೊ ಆದ್ದರಿಂದ ಇದು ಖಂಡಿತ ಥ್ರೆಟ್ ಅಲ್ಲ, ಸ್ವಲ್ಪ ಚಾಲೆಂಜಿಂಗ್, ರೈಟ್? ಜನರ ಸ್ಕಿಲ್ ಸೆಟ್ ಏನಾಗಿದೆ ಅದನ್ನು ಇಂಪ್ರೂವ್ ಮಾಡಬೇಕು. ಸ್ಕಿಲ್ ಸೆಟ್ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕಾಗತ್ತೆ ಬಜೆಟಲ್ಲಿ. ಆದರೆ AI ಥ್ರೆಟ್ ಅಂತ ಅನ್ಕೋಬೇಡಿ. ಇದು ಅದ್ಭುತವಾದಂಥ ಅವಕಾಶ ನಮ್ಮ ದೇಶಕ್ಕೆ, ಇದನ್ನು ಕೈ ಚೆಲ್ಲಬಾರ್ದು. ಇದಷ್ಟೇ ನನ್ನ ಅಭಿಪ್ರಾಯ. ಎಸ್ ಶಿವಶಂಕರ್ ಸರ್, ಈಗ ಮುಖ್ಯವಾಗಿ ಇವತ್ತಿನ ಬಜೆಟ್ ಬೋತ್ ಟುಗೆದರ್ ML ಜನ್ನಿ ಏನೇನು ಬೇಕೋ ಎಲ್ಲ ಜಾರ್ಗನ್ಸ್ ಸೇರಿಸ್ಕೋಬೋದು ಸರ್. ಈಗ ಶಿವಶಂಕರ್ ಸರ್, ಈಗ ಇವತ್ತಿನ ಬಜೆಟ್ ಲೇಖಾನುದಾನಕ್ಕೆ ಮಾತ್ರ ಸೀಮಿತವಾಗುತ್ತಾ ಅಥವಾ ದೂರದೃಷ್ಟಿಯ ಮಹತ್ವದ ಘೋಷಣೆಗಳೇನಾದರೂ ಕೂಡ ಇರುತ್ತಾ? ಹೇಗೆ? ಈಗ ಚುನಾವಣಾ ವರ್ಷ ಆಗಿರೋದ್ರಿಂದಾಗಿ ಏನಾದರೂ ಜನರನ್ನ ಸೆಳೆಯಲಿಕ್ಕೆ ಘೋಷಣೆಗಳನ್ನು ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಮಾಡ್ಬೋದಾ? ಹೇಗೆ? ಚಂದ್ರಮೋಹನ್, ಈಗ ಇವರು ಇಂಟರಿಮ್ ಬಜೆಟ್ ಅಂತ ಹೇಳ್ತಾ ಇದ್ದಾರೆ, ಮಧ್ಯಂತರ ಬಜೆಟ್ ಅನ್ನೋದ್ರ ಬಗ್ಗೆ ಜಾಸ್ತಿ ಮಾತುಗಳು ಬರ್ತಾ ಇವೆ. ಆದ್ರೆ ಆಕ್ಚುಲಿ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಏನಂದ್ರೆ, ಅಲ್ಲಿ ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಇಂಟರಿಮ್ ಬಜೆಟ್. ಇಂಟರಿಮ್ ಬಜೆಟ್ ಅನ್ನುವಂತ ಒಂದು ಪರಿಕಲ್ಪನೆನೇ ಇಲ್ಲ. ಅಂದ್ರೆ ಮಧ್ಯಂತರ ಬಜೆಟ್ ಅನ್ನೋದು ಇಲ್ಲ. ಇದು ಆಗ್ತಾ ಇರೋದು ಬಜೆಟ್. ಆದರೆ ನೀವು ಹೇಳಿದ ಹಾಗೆ ಇಲ್ಲಿ ಏನಂತಂದ್ರೆ, ಇಟ್ ಇಸ್ ಔಟ್ ಗೋಯಿಂಗ್ ಗವರ್ನಮೆಂಟ್ ಇಸ್ ಔಟ್ ಗೋಯಿಂಗ್. ಗವರ್ನಮೆಂಟ್ಗೆ ಈಗ ಪ್ರೆಸೆಂಟ್ ಗವರ್ನಮೆಂಟ್ಗೆ ಮ್ಯಾಂಡೇಟ್ ಇರೋದು ಇದು ಮೇ ಎಂಡ್ವರೆಗೂ ಮಾತ್ರನೇ. ಈಗ ಮುಂದಿನ ಆರ್ಥಿಕ ವರ್ಷ ಏನಿದೆ, ಆ ಮುಂದಿನ ಆರ್ಥಿಕ ವರ್ಷಕ್ಕೆ ಬಜೆಟ್ ಪ್ರಸ್ತಾವನೆ ಮಾಡ್ಬೇಕಂದ್ರೆ, ಒಂದು ಬಜೆಟ್ ಪ್ರಪೋಸ್ ಮಾಡ್ಬೇಕಂದ್ರೆ ಅದಕ್ಕೆ ಮ್ಯಾಂಡೇಟ್ ಇಲ್ಲ. ಯಾಕಂದ್ರೆ ಮುಂದಿನ ವರ್ಷಕ್ಕೆ ಅದು ಅಧಿಕಾರದಲ್ಲಿ ಇರೋದು ಖಾತರಿ ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ ಇವರು ಅಂತಂದ್ರೆ, ಇಲ್ಲಿ ಅಟ್ ದಿ ಸೇಮ್ ಟೈಮ್ ಏಪ್ರಿಲ್ 1ನೇ ತಾರೀಕಿಂದ ಹೊಸ ಆರ್ಥಿಕ ವರ್ಷ ಶುರುವಾದಾಗ ಕನ್ಸಾಲಿಡೇಟೆಡ್ ಫಂಡ್ ಅಂತ ಏನಿದೆ, ಸಂಚಿತ ನಿಧಿ, ಅದನ್ನ ಸರ್ಕಾರದ ಖಜಾನೆ ಇದೆ. ಆ ಖಜಾನೆಯಿಂದ ಹಣ ಪಡಿಬೇಕಾಗಿದ್ರೆ ಇದು ಲೋಕಸಭೆಯ ಅನುಮತಿ ಬೇಕು. ಆಮೇಲೆ ಜೊತೆಗೆ ಇವಾಗ ಆ ಅನುಮತಿ ಇಲ್ಲದೆ ಆ ಹಣವನ್ನ ಹಣ ಪಡೆದ ಹೋದ್ರೆ ಏಪ್ರಿಲ್ 1ನೇ ತಾರೀಕಿಂದ ಸರ್ಕಾರಿ ಖರ್ಚು, ಅಂದ್ರೆ ಸರ್ಕಾರ ನಡೆಸುವಂತ ಆಡಳಿತ ನಡೆಸೋದಕ್ಕೆ ಏನ್ ಖರ್ಚಿದೆ ಆ ಖರ್ಚಿಗೆ ಹಣ ಇರೋದಿಲ್ಲ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಅಂದ್ರೆ ಒಂದು ನಿಯಮದ ಪ್ರಕಾರ 2 ತಿಂಗಳು, ಅಂದ್ರೆ ಏಪ್ರಿಲ್ ಮೇ 2 ತಿಂಗಳು, 2 ತಿಂಗಳಿಗೆ ಆಗೋಷ್ಟು ಏನು ಹಣ ಪಡ್ಕೊಳ್ಬೇಕಾಗಿದ್ರೆ, ಅಂದ್ರೆ ಖಜಾನೆಯಿಂದ
ಕನ್ಸಾಲಿಡೇಟೆಡ್ ಫಂಡ್ ಇಂದ ಡ್ರಾ ಮಾಡಬೇಕಾಗಿದ್ರೆ ಅನುಮತಿಯನ್ನ ಪಡ್ಕೋಬೇಕಲ್ಲ ಸದನದ್ದು. ದಟ್ ಈಸ್ ಕಾಲ್ಡ್ ವೋಟ್ ಆನ್ ಅಕೌಂಟ್, ಅಂದ್ರೆ ಅಕೌಂಟ್ ಮೇಲಿನ ವೋಟ್, ಅಂದ್ರೆ ಲೇಖಾನುದಾನ. ಅದನ್ನ ಪಡ್ಕೊಳ್ತಾರೆ. ಅದನ್ನ ಪಡ್ಕೊಂಡು ಆ 2 ತಿಂಗಳನ್ನ ಲೇಖಾನುದಾನವನ್ನು 4 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ದಿಸ್ ಈಸ್ ದಿ ಆಕ್ಚುಯಲ್ ಎಕ್ಸರ್ಸೈಸ್. ಇದು ಔಟ್ ಗೋಯಿಂಗ್ ಗವರ್ನಮೆಂಟ್ ಮಾಡ್ಬೇಕಾಗಿದ್ದು ಇದನ್ನೇ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಔಟ್ ಗೋಯಿಂಗ್ ಗವರ್ನಮೆಂಟ್ ಅಂದ್ರೆ ಅಟ್ ದಿ ಸೇಮ್ ಟೈಮ್ ಗವರ್ನಮೆಂಟ್ ಇಸ್ ಗವರ್ನಮೆಂಟ್, ಕಿಂಗ್ ಇಸ್ ಡೆಡ್ ಲಾಂಗ್ ಲಿವ್ ದಿ ಕಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ಈ ಗವರ್ನಮೆಂಟ್ ಅನ್ನೋದು ಇವತ್ತಿಗೂ ಗವರ್ನಮೆಂಟ್ ಇರುತ್ತೆ, ಮುಂದಿನ ವರ್ಷನೂ ಗವರ್ನಮೆಂಟ್ ಇರುತ್ತೆ. ಹಾಗಾಗಿ ಇನ್ ಇಟ್ಸ್ ಕೆಪಾಸಿಟಿ ಆಸ್ ಎ ಗವರ್ನಮೆಂಟ್ ಇಟ್ ಕ್ಯಾನ್ ಪ್ರಪೋಸ್ ದಿ ಬಜೆಟ್ ಆಲ್ಸೋ. ಇದೊಂದು ಅಡ್ವಾಂಟೇಜ್ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ, ಔಟ್ ಗೋಯಿಂಗ್ ಗವರ್ನಮೆಂಟ್ಗೆ ತನಗೆ ಮ್ಯಾಂಡೇಟ್ ಇಲ್ಲದೆ ಹೋದ್ರೂ ಕೂಡ ಮುಂದಿನ ವರ್ಷಕ್ಕೆ ನಾವು ಪೂರ್ತಿ ಬಜೆಟ್ ಅನ್ನ ಮಂಡಿಸ್ತೀವಿ ಅಂತ ಹೇಳಿ ಬಜೆಟ್ ನಲ್ಲಿ ಎಲ್ಲಾ ಸ್ಕೀಮ್ಗಳನ್ನ ಘೋಷಣೆ ಮಾಡುವಂತ ಒಂದು ಪದ್ಧತಿ ಇತ್ತೀಚೆಗೆ ಬಂದಿದೆ. ಇದು ಎಥಿಕಲಿ ರಾಂಗ್. ಈ ದೃಷ್ಟಿನಲ್ಲಿ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರು ಈ ಸಾರಿ ನಾವು ಬರೀ ಲೇಖಾನುದಾನಕ್ಕೆ ಸೀಮಿತ ಮಾಡ್ತೀವಿ, ಇದನ್ನ ಇಂಟರಿಮ್ ಬಜೆಟ್ ಅಂದ್ರೆ ಒಂದು ರೀತಿಯಲ್ಲಿ ಇದು 2 ತಿಂಗಳು ಅಥವಾ 3 ತಿಂಗಳ ಬಜೆಟ್ ಮಾತ್ರ ಅದನ್ನ ಪರಿಮಿತಿಗೊಳಿಸಿ ನಮಗೆ ಅಧಿಕಾರ ಬಂದು, ಅಂದ್ರೆ ನಮಗೆ ಒಂದು ಜನಾದೇಶ ಸಿಕ್ಕಿ ಮುಂದಿನ ಸಾರಿ ಇದು ಏನು ಸರ್ಕಾರ ಮಾಡುವಂತ ಒಂದು ಅವಕಾಶ ಬಂದ್ರೆ ಅವಾಗ ನಾವು ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸ್ತೀವಿ ಅಂತ ಹೇಳಿರೋದು ಬಹಳ ಒಳ್ಳೆ ಒಂದು ಪದ್ಧತಿಗೆ ನಾಂದಿ ಇದು ಮೇಲ್ನೋಟಕ್ಕೆ. ಯಾಕೆಂತಂದ್ರೆ ಅವ್ರಿಗೆ ಮುಂದಿನ ಜನಾದೇಶ ಬಂದ ಮೇಲೆನೆ ಅವ್ರು ಮಾಡ್ಬೇಕು ಅಂತ. ಆದ್ರೆ ಇತ್ತೀಚೆಗೆ ಏನ್ ಮಾಡ್ತಾ ಇದ್ದಾರೆ ಸರ್ಕಾರಗಳು, ಅದನ್ನ ರಾಜಕೀಯವಾಗಿ ಅಂದ್ರೆ ಕೊನೆ ಬಜೆಟ್ ಅನ್ನ ಮಂಡಿಸುವಾಗ ಅದನ್ನ ಚುನಾವಣಾ ಒಂದು ಪ್ರಣಾಳಿಕೆಯಾಗಿ ಪರಿವರ್ತನೆ ಮಾಡಿ ನಾವು ಹಿಂಗ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಹೇಳಿ ಜನಗಳಿಗೆ ಒಂದು ರೀತಿ ಮೆಸೇಜ್ ಕೊಟ್ಟು ವೋಟ್ ಅನ್ನ ಗಿಟ್ಟಿಸ್ಕೊಳ್ಳುವಂತ ಒಂದು ಇದಿದೆ. ಅದು ತಪ್ಪು ಅಂತ ಟೆಕ್ನಿಕಲ್ ಆಗಿ ರಾಂಗ್ ಅಲ್ಲ, ಆದ್ರೆ ಎಥಿಕಲ್ ಆಗಿ ರಾಂಗ್. ಅದು ಆ ದೃಷ್ಟಿಯಿಂದ ಮೋದಿಯವರು ಈ ಸಾರಿ ಹೊಸ ಪದ್ಧತಿಗೆ ನಾಂದಿ ಆಡ್ತಾ ಇದ್ದಾರೆ ಅನ್ನೋದು ಸ್ವಾಗತಾರ್ಹ. ಆದರೆ ಇಲ್ಲಿ ನನಗನ್ಸೋದೇನಂದ್ರೆ ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಸಾರಿ 2024 ಎಲೆಕ್ಷನ್ಗೆ ಥೀಮ್ ಯಾವುದು ಅಂತಂದ್ರೆ ರಾಮ, ಅಂದ್ರೆ ಅಯೋಧ್ಯೆ, ಅಯೋಧ್ಯೆಯ ಯೂಫೋರಿಯಾ. ಅದಕ್ಕೇನೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವತ್ತು ನಿನ್ನೆ ಲೋಕಸಭಾ ಸೆಷನ್ ಶುರುವಾಗದಾಗ ಪ್ರಧಾನಿ ಮೋದಿ ಅವರು ಶುರು ಮಾಡಿದೆ ರಾಮ್ ರಾಮ್ ಅಂತ, ಅಂದ್ರೆ ರಾಮನಾಮ ಅನ್ನೋದು ಬರ್ಬೇಕು. ಅಯೋಧ್ಯೆಯ ಯೂಫೋರಿಯಾ ಕಮ್ಮಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಬಜೆಟ್ ಏನಾದ್ರೂ ಪೂರ್ಣ ಪ್ರಮಾಣದ ಬಜೆಟ್ ಕೊಟ್ರೆ ಅದು ಓವರ್ ಶ್ಯಾಡೋ ಆಗಬಹುದು ಅನ್ನುವಂತ ಒಂದು ಇದರಲ್ಲಿ ಇದನ್ನ ಒಂದು ರೀತಿಯಲ್ಲಿ ಟೋನ್ ಡೌನ್ ಮಾಡಿ ಅದನ್ನಿಟ್ಟಿದ್ದಾರೆ ಅನ್ನೋದು ಒಂದು ರಾಜಕೀಯವಾದಂತ ಒಂದು ವಿಶ್ಲೇಷಣೆ ನಂದು. ಇದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಇನ್ನ ಎರಡನೇದೇನಂತ ನೀವು ಹೇಳ್ತಾ ಇರೋದು, ಈಗ ಲೇಖಾನುದಾನ 2 ತಿಂಗಳಿಗೆ ಅಥವಾ 4 ತಿಂಗಳಿಗೆ ತಗೊಂಡ ಮೇಲೆ ಅದ್ರ ಜೊತೆಗೆ ಬಜೆಟ್ ಅನ್ನೋದು ಈಗ ಪೂರ್ಣ ಪ್ರಮಾಣದ ಬಜೆಟ್ ಆಗುವಾಗ್ಲೂ ಲೇಖಾನುದಾನ ತಗೊಳ್ಳೇಬೇಕಾಗುತ್ತೆ. ಅಂದ್ರೆ ಬಜೆಟ್ಗೆ 2 ಪೋರ್ಷನ್ ಇರುತ್ತೆ. ಒಂದು ಬಜೆಟ್ ಅಲ್ಲಿ ಸ್ಕೀಮ್ಸ್ ಅನ್ನ ಇದು ಅನೌನ್ಸ್ ಮಾಡೋದು, ಗವರ್ನಮೆಂಟ್ ಪಾಲಿಸೀಸ್ ಅನ್ನ ಅನೌನ್ಸ್ ಮಾಡೋದು, ಅದ್ರ ಜೊತೆಗೆ ಕನ್ಸಾಲಿಡೇಟೆಡ್ ಫಂಡ್ ಇಂದ ದುಡ್ಡನ್ನ ತಗೊಳ್ಳುವಂತ ಒಂದು ಅನುಮತಿ ಅಂದ್ರೆ ಲೇಖಾನುದಾನ ಅದಿದ್ದೇ ಇರುತ್ತೆ, ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲೂ ಇರುತ್ತೆ. ಹಾಗಾಗಿ ಇಲ್ಲಿ ಇವರು 2 ತಿಂಗಳು ಅಥವಾ 4 ತಿಂಗಳ ಲೇಖಾನುದಾನ ತಗೊಳ್ಳೋದ್ರ ಜೊತೆಗೆ ಒಂದು ಬಜೆಟ್ನ ಒಂದು ಪೂರ್ವ ಸೂಚನೆಯನ್ನ ಕೊಡುವಂತ ಸಂಭವ ಇದೆ. ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಒಂದು she is expected to spell out road map for the fiscal consolidation, fiscal road map for the next fiscal year. For example, income tax ಅಂತಂದ್ರೆ ಇವಾಗ ಓಲ್ಡ್ ಸ್ಕೀಮ್ ಅಂತ ಒಂದಿದೆ, ನ್ಯೂ ಸ್ಕೀಮ್ ಅಂತ ಒಂದಿದೆ. ನ್ಯೂ ಸ್ಕೀಮ್ ಅನ್ನ ಲಾಸ್ಟ್ ಟೈಮ್ ಅವರು ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ರು. ಆ ನ್ಯೂ ಸ್ಕೀಮ್ ಈಸ್ ಅನ್ನ ಅಡ್ವಾನ್ಸ್ಡ್ ಸ್ಕೀಮ್. ಅದರಲ್ಲಿ ಏನಂತ ಒಂದೇ ಸರಿ ಈಗ ಸ್ಯಾಲರಿಡು ಆಮೇಲೆ ಆದಾಯ ಗಳಿಕೆ ಮಾಡುವಂತಹ ಉದ್ದಿಮೆದಾರರು ಏಕ್ದಮ್ ಶಿಫ್ಟ್ ಆಗೋದಕ್ಕೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ತೊಡಕಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.